ಈಗ ಕೂಲಿ ಹಣದಲ್ಲಿ ಬರುವಷ್ಟು ಕೂಲಿ ಹಣವನ್ನು ನೇರವಾಗಿ ಕೂಲಿ ಕಾರ್ಮಿಕರಿಗೆ ತಲುಪ್ತಾ ಇಲ್ಲ. ಅದರಲ್ಲಿ ಕೆಲವಷ್ಟು ಹಣವನ್ನು ಡಿಡಕ್ಟ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಕೊಟ್ಟಿರುವಂಥ ಆರೋಪ ಇಲ್ಲಿ ಕೇಳ್ತಾ ಇದೆ. ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕಿ ಕಾರ್ಮಿಕರು ಪ್ರತಿಭಟನೆ ಮಾಡಿದ್ದಾರೆ. ಬಳ್ಳಾರಿ ಜಿಲ್ಲೆಯ ದರೋಜಿಯಲ್ಲಿ ಕಾರ್ಮಿಕರು ಈ ಪ್ರತಿಭಟನೆ ಮಾಡಿದ್ದಾರೆ. ಸರ್ಕಾರ ಪ್ರತಿಯೊಬ್ಬ ಕಾರ್ಮಿಕರಿಗೂ ಕೂಡ 370 ರೂಪಾಯಿ ನಿಗದಿ ಮಾಡಿದೆ. ಆದರೆ ಕೆಲಸ ಮಾಡಿದ್ರು 120 ರೂಪಾಯಿಂದ 170 ರೂಪಾಯಿ ಕೂಲಿ ಹಣ ಕೊಡ್ತಾ ಇದ್ದಾರೆ. ಕೆಲಸ ಮಾಡಿದ್ರು ಮೆಜರ್ಮೆಂಟ್ ಮಾಡದೇನೆ ಕೂಲಿ ನಿಗದಿ ಮಾಡ್ತಾ ಇದ್ದಾರೆ. ದುರುದ್ದೇಶದಿಂದ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಾರ್ಮಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಕೊಟ್ಟಿರ್ತಾರ ಅದಕ್ಕೆ ಅವ್ರು ಅಳತೆ ಮಾಡಿರ್ತಾರೆ. BF ಕೊಟ್ಟನ ನಿಮ್ಮ ಕೆಲಸ ಹೋದ್ರೆ 600-700 ರೂಪಾಯಿ ಕೂಲಿ ಬರ್ತದ. ನಾವು ಕೆಲಸ ಬಿಟ್ಟು ಎದ್ದು ಗೊತ್ತಾಗ್ತದೆ ಏನು. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ಈ ವಿಚಾರದಲ್ಲಿ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಈ ನರೇಗಾ ಯೋಜನೆಯಲ್ಲಿ ಕೂಲಿ ಕಾರ್ಮಿಕರಿಗೆ ಸಾಕಷ್ಟು ಅನುಕೂಲ ಆಗ್ತಾ ಇದೆ. ಕೆಲವೊಂದಿಷ್ಟು ಅಪಸ್ವರಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಅದು ಯಾವ ರೀತಿ ಅಂದರೆ, ಅಧಿಕಾರಿಗಳು ಸರಿಯಾಗಿ ಕೂಲಿ ಕೆಲಸ ಮಾಡಿರುವಂಥ ಕಾರ್ಮಿಕರಿಗೆ ಸರಿಯಾಗಿ ವೇತನವನ್ನು ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೇಳಿ ಬರ್ತಾ ಇದೆ. ಬಳ್ಳಾರಿ ಜಿಲ್ಲೆ ಸಂಡ್ರು ತಾಲೂಕಿನ ದರೋಜಿ ಗ್ರಾಮದಲ್ಲಿ ಕೂಲಿ ಕೆಲಸಕ್ಕೆ ಹೋಗಿರುವಂಥ ಕೂಲಿ ಕಾರ್ಮಿಕರಿಗೆ 120-170 ದುಡ್ಡು ಕೊಟ್ಟಿದ್ದಕ್ಕೆ ಇವತ್ತು ಏನು ಪಂಚಾಯತಿಗೆ ಮುತ್ತಿಗೆ ಹಾಕಿರುವಂಥದ್ದು. ಯಾಕಂದರೆ ಈಗಾಗಲೇ ಸರ್ಕಾರ ಆದೇಶವನ್ನು ಕೂಡ ಮಾಡಲಾಗಿದೆ. 370 ರೂಪಾಯಿಯನ್ನು ಕೂಲಿ ಕಾರ್ಮಿಕರಿಗೆ ನೀಡಬೇಕನ್ನುವಂಥದ್ದು ಆದೇಶ ಇದೆ. ಆದರೆ ಇಲ್ಲಿರುವಂಥ ಅಧಿಕಾರಿಗಳಾಗಿರ್ಬೋದು, PDO ಆಗಿರ್ಬೋದು, ನಮಗೆ ಯಾವುದೇ ರೀತಿಯಾಗಿ 370 ರೂಪಾಯಿ ದುಡ್ಡು ಕೊಡ್ತಾ ಇಲ್ಲ. ನಾವು ನಿರಂತರವಾಗಿ ಬೆಳಗ್ಗೆ 7 ಗಂಟೆಯಿಂದ 1 ಗಂಟೆವರೆಗೂ ಕೂಡ ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಬಳ್ಳಾರಿಯಲ್ಲಿ 45ರಿಂದ 48ರವರೆಗೂ ಕೂಡ ಬಿಸಿಲು ತಲುಪಿದ್ರೂ ಕೂಡ ನಾವು ಬಿಸಿಲನ್ನು ಲೆಕ್ಕಿಸದೆ ಕೆಲಸ ಮಾಡ್ತೀವಿ. ಆದರೆ ಕೆಲಸಕ್ಕೆ ನಮಗೆ ಸರಿಯಾಗಿ ವೇತನವನ್ನು ಕೊಡ್ತಾ ಇಲ್ಲ. ಸರ್ಕಾರ ಕೊಟ್ಟಿರುವಂಥ ಆದೇಶದಲ್ಲಿ 370 ರೂಪಾಯಿ ಕೊಡಬೇಕಾಗಿತ್ತು. ಬರೀ ಇವರು ನಮಗೆ 120 ಮತ್ತು 170 ಕೊಡ್ತಾ ಇದ್ದಾರೆ. ಹೀಗಾದರೆ ನಮ್ಮನ್ನ ಜೀವನ ನಡೆಸೋದು ಹೇಗೆ? ಇದರಲ್ಲೂ ಅಂದರೆ ಕೂಲಿ ಕಾರ್ಮಿಕರು ಈ ನರೇಗಾ ಯೋಜನೆ ನಂಬಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ನರೇಗಾ ಯೋಜನೆಯಲ್ಲಿ ಕೆಲಸ ಬಿಟ್ಟರೆ ಬೇರೆ ಕಡೆ ಹೋಗಿ ಕೆಲಸ ಮಾಡಬೇಕಾಗತ್ತೆ. ಈಗ ಸ್ವಂತ ಊರಲ್ಲೇ ಕೆಲಸ ಮಾಡೋದ್ರಿಂದ ಅವರ ಕುಟುಂಬಗಳನ್ನು ಕೂಡ ನಡೆಸ್ಕೊಂಡು ಹೋಗಬೇಕಾಗಿದೆ. ಆದರೆ ಅಧಿಕಾರಿಗಳ ನಡೆಗೆ ಇಲ್ಲಿ ಕೂಲಿ ಕಾರ್ಮಿಕರು ಕೂಡ ಶಾಪವನ್ನು ಹಾಕ್ತಾ ಇರುವಂಥದ್ದು. ಆದಷ್ಟು ಬೇಗನೆ ಈ CO ಅವರು ಕೂಡ ಗಮನಿಸಬೇಕಾಗತ್ತೆ. ನರೇಗಾ ಯೋಜನೆಯಲ್ಲಿ 170 ರೂಪಾಯಿ ದುಡ್ಡು ಕೊಟ್ಟಲ್ಲಿ ಕಾರ್ಮಿಕರು ಕೂಡ ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನೋಂಥದ್ದು ಕೂಡ ಮಾತಿದೆ. ಮುಂಬರೋ ದಿನಗಳಲ್ಲಿ ಈ ಕೂಲಿ ಕಾರ್ಮಿಕರಿಗೆ ಅದೇ